ನಮಸ್ಕಾರ, ಹೇಗಿದ್ದೀರಾ ಎಲ್ಲ? ನಿಮಗೆಲ್ಲರಿಗೂ ಕೂಡ ಕ್ಯಾಲಿಫೋರ್ನಿಯಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಪಬ್ಲಿಕ್ ಬಸ್ಸಸ್ ಅಂದರೆ ಸಾರ್ವಜನಿಕ ಬಸ್ಗಳು ಹೇಗಿರುತ್ತೆ ಅಂತ ನೋಡೋಣ. ಈಗ ನಾವು ನೋಡ್ತಾ ಇರೋದು ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿರ್ತಕ್ಕಂತಹ ಬೇ ಏರಿಯಾದಲ್ಲಿನ ಮಿಲ್ಪಿಟಾಸ್ ಎಂಬ ನಗರದ ಒಂದು ಬಸ್ ಸ್ಟಾಪ್. ನಾವು ಈ ಬಸ್ಗಳ ವೇಳಾಪಟ್ಟಿಯನ್ನು VTA ವೆಬ್ಸೈಟಲ್ಲಿ ಅಥವಾ ನಾವು ಮೊಬೈಲಲ್ಲಿ ಆನ್ಲೈನಲ್ಲಿ ನೋಡ್ಬೋದಾಗಿದೆ. ಬಸ್ಗಳು ಸಾಮಾನ್ಯವಾಗಿ ಸರಿಯಾದ ಸಮಯಕ್ಕೆ ಆಯಾ ಸ್ಟಾಪ್ಗಳಿಗೆ ಬಂದು ತಲುಪುತ್ತೆ. ನಮ್ಮ ದೇಶದಲ್ಲಿ ಮೆಟ್ರೋ ಕಾರ್ಡ್ ಇರೋ ಥರ ಈ ದೇಶದಲ್ಲಿ ಬಸ್ಸು ಅಥವಾ ಟ್ರೈನಲ್ಲಿ ಓಡಾಡಬೇಕಂದ್ರೆ ಕ್ಲಿಪರ್ ಕಾರ್ಡ್ನ ಉಪಯೋಗಿಸ್ತೀವಿ. ಇಲ್ಲಿ ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪಿಗೆ ಹೋಗೋಕ್ಕೆ ಎಷ್ಟು ದುಡ್ಡಾಗುತ್ತೆ ಅಂತ ನಿಮಗೆ ಕುತೂಹಲ ಇರ್ಬೋದು. ಆದರೆ ಇಲ್ಲಿ ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪಿಗೆ ದುಡ್ಡು ಕಟ್ ಮಾಡ್ಕೊಳಲ್ಲ. ಅದ್ರ ಬದಲಿಗೆ ಬಸ್ಗೆ ಹತ್ತಿದ ಪ್ರತಿ 2 ಗಂಟೆಗೊಂದು ಸತಿ $2.5 ಅಂದರೆ $220 ದುಡ್ಡನ್ನು ಕಟ್ ಮಾಡ್ಕೋತಾರೆ. ಅಂದರೆ ನಾವು ಬಸ್ಸಿಗೆ ಒಂದು ಸತಿ ಹತ್ತಾದಮೇಲೆ ನಾವು ನಮ್ಮ ಕ್ಲಿಪ್ಪರ್ ಕಾರ್ಡ್ನ ಸ್ಕ್ಯಾನ್ ಮಾಡಾದಮೇಲೆ ನಾವು 5 ನಿಮಿಷ ಪ್ರಯಾಣ ಮಾಡಿದ್ರೂ ಕೂಡ ಅಥವಾ 2 ಗಂಟೆ ತನಕ ಪ್ರಯಾಣ ಮಾಡಿದ್ರೂ ಕೂಡ ನಾವು $220 ಅಂದರೆ $2.5 ಕೊಡಬೇಕಾಗಿ ಬರುತ್ತೆ. ಅಮೇರಿಕಾ ಅಂದರೆ ನಮಗೆ ನೆನಪಾಗೋದು ಕಾರ್ಗಳು. ಪ್ರತಿಯೊಬ್ಬರ ಹತ್ರನೂ ಕೂಡ ಇಲ್ಲಿ ಒಂದಲ್ಲ 2 ಕಾರು ಇದ್ದೇ ಇರುತ್ತೆ. ಇದು ತುಂಬ ಅನಿವಾರ್ಯ. ಹಾಗಾಗಿ ಇಲ್ಲಿನ ಸಾರ್ವಜನಿಕ ಬಸ್ಗಳಲ್ಲಿ ಪ್ರಯಾಣ ಮಾಡೋರ ಸಂಖ್ಯೆ ತುಂಬ ಕಡಿಮೆ ಆಗಿರುತ್ತೆ. ಇಲ್ಲೂ ಕೂಡ ಪ್ರೆಗ್ನೆಂಟ್ ಲೇಡೀಸ್ಗೆ, ಡಿಸೇಬಲ್ಡ್ ಅವರಿಗೆ ಹಾಗೆ ವಯಸ್ಸಾದವ್ರಿಗೆ ಸೀಟ್ ರಿಸರ್ವ್ ಮಾಡಿರ್ತಾರೆ. ನಮ್ಮ ಸ್ಟಾಪ್ ಬಂದಾಗ ಬಸ್ಸಲ್ಲಿರುವಂಥ ಯೆಲ್ಲೋ ಕಲರ್ ದಾರಾನ ಎಳಿಬೇಕು. ಆಗ ಪ್ಯಾಸೆಂಜರ್ಸ್ ಸ್ಟಾಪ್ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಡ್ರೈವರ್ಗೆ ಮೆಸೇಜ್ ಹೋಗುತ್ತೆ. ನಾವೀಗ ಯಾವ ಏರಿಯಾ ಮೇಲೆ ಹೋಗ್ತಾ ಇದ್ದೀವಿ, ಹಾಗೆ ಮುಂದೆ ಬರ್ತಕ್ಕಂಥ ಸ್ಟಾಪ್ ಯಾವುದು ಅಂತ ಪ್ರತಿಯೊಂದನ್ನು ಕೂಡ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ನಾವು ಯೆಲ್ಲೋ ಕಲರ್ ದಾರಾನ ಎಳೆದು ಸ್ಟಾಪ್ ರಿಕ್ವೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಬಸ್ಗಳು ನಮಗೆ ಬೇಕಾದ ಸ್ಟಾಪಲ್ಲಿ ನಿಲ್ಲೋದಿಲ್ಲ. ಪ್ರತಿ ಬಸ್ಸಲ್ಲೂ ಆಯಾ ಬಸ್ನ ರೂಟ್ ಮ್ಯಾಪ್ನ ಇಟ್ಟಿರ್ತಾರೆ. ಇಲ್ಲೂ ಕೂಡ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ದಲೇ ಇರೋದ್ರಿಂದ ಜನರು ತಮ್ಮ ಮನೆಯಿಂದ ಬಸ್ ಸ್ಟಾಪ್ಗಳಿಗೆ ಸೈಕಲಲ್ಲಿ ಬಂದು ಆ ನಂತರ ಸೈಕಲ್ಗಳನ್ನು ಬಸ್ನ ಮುಂಭಾಗದಲ್ಲಿರೋಂತಹ ಕ್ಯಾರಿಯರ್ನಲ್ಲಿ ಸೈಕಲ್ನ ನಿಲ್ಲಿಸಿ ಬಸ್ಗೆ ಹತ್ತುತ್ತಾರೆ. ಆ ನಂತರ ತಮ್ಮ ಸ್ಟಾಪ್ ಬಂದಾಗ ಸೈಕಲ್ನ ತಗೊಂಡು ತಾವು ಹೋಗಬೇಕಾದಂತಹ ಪ್ರದೇಶಕ್ಕೆ ತಲುಪ್ತಾರೆ. ಅಮೇರಿಕಾದ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ಸಾರ್ವಜನಿಕ ಬಸ್ಗಳ ವ್ಯವಸ್ಥೆ ಹೀಗಿರುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.